ದರ್ಶನ್ ಹೆಸರು ಹೇಳಿದ್ದೇ ತಡ ರಾಘವೇಂದ್ರನ ತೀವ್ರ ವಿಚಾರಣೆಯನ್ನು ನಡೆಸಲಾಯಿತು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ, ಬುದ್ಧಿ ಕಲ್ಸೋಕೆ ಹೋಗಿದ್ವಿ, ಆಗ ಸತೋದ ಸರ್ ಅಂತ ರಾಘವೇಂದ್ರ ಒಂದು ಕಥೆಯನ್ನ ಹೆಣೆದಿದ್ದ. ಮತ್ತೆ ಕೇಶವಮೂರ್ತಿಯನ್ನ ವರ್ಕ್ ಮಾಡಿದ ವೇಳೆ ಸತ್ಯ ಬಟಾಬೈಲಾಗಿದೆ. ಅದು ವಿಜಯಲಕ್ಷ್ಮಿ ಅಲ್ಲ, ಪವಿತ್ರ ಗೌಡ ಅನ್ನುವಂತ ಹೆಸರು ಅನ್ನೋದು ಕೂಡ ಗೊತ್ತಾಯಿತು. ಆ ನಂತರದಲ್ಲಿ ಕೇಸ್ನಲ್ಲಿ ದರ್ಶನ್, ಪವಿತ್ರ ಗೌಡ ಹೆಸರು ಬರ್ತಿದ್ದಂತೆ ಪೊಲೀಸರು ಎಚ್ಚೆತ್ತುಕೊಂಡ್ರು. ದರ್ಶನ್ ಮತ್ತು ಪವಿತ್ರ ಗೌಡ ವಿಚಾರ ಹೊರ ಬರ್ತಿದ್ದಂತೆ ತನಿಖೆಯನ್ನ ಚುರುಕುಗೊಳಿಸಲಾಯಿತು. ಅಲ್ಲಿಯವರೆಗೂ ದರ್ಶನ್ ಆಗ್ಲಿ ಪವಿತ್ರ ಗೌಡ ಹೆಸರಾಗ್ಲಿ ಮೇಲ್ನೋಟಕ್ಕೆ ಬಂದಿರಲಿಲ್ಲ. ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಮೆಸೇಜ್ ನ ಕಳಿಸಿದ್ದ, ಆ ಕಾರಣಕ್ಕೆ ಅನ್ನುವಂತಹ ವಿಷಯವನ್ನ ಬಾಯ್ಬಿಟ್ಟಿದ್ದ ರಾಘವೇಂದ್ರ. ನಂತರ ತನಿಖೆಯನ್ನ ಯಾವ ಸ್ವರೂಪಕ್ಕೆ ತೆಗೆದುಕೊಂಡು ಹೋದ್ರು ಪೊಲೀಸರು ಅಂದ್ರೆ ವಿಷಯವನ್ನ ಅವನು ಬಾಯ್ಬಿಡ್ಲೇಬೇಕಾಯ್ತು. ಅದು ಪವಿತ್ರ ಗೌಡ ಹೆಸರನ್ನು ಹೇಳಬೇಕಾಯ್ತು, ದರ್ಶನ್ ಹೆಸರು ಕೂಡ ಹೇಳಬೇಕಾಯ್ತು. ಅಲ್ಲಿಂದ ಆಚೆಗೆ ಪೊಲೀಸರ ತನಿಖೆ ಚುರುಕುಗೊಳ್ತು. ಪೊಲೀಸರು ದರ್ಶನನ್ನ ವಶಕ್ಕೆ ಪಡೆಯೋದಕ್ಕೆ ಇದೆಲ್ಲವೂ ಕೂಡ ಪೂರಕವಾಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ರಿಂದ. ಉಮೇಶ್, ಆರಂಭದಲ್ಲಿ ದರ್ಶನ್ ಹೆಸರನ್ನ ಯಾರು ಕೂಡ ಹೊರಗೆ ಬಿಡಬಾರ್ದು ಅನ್ನೋದು ದರ್ಶನ್ ಗ್ಯಾಂಗ್ನ ಉದ್ದೇಶ ಆಗಿತ್ತು. ಅದರಂತೆ ನಡ್ಕೊಂಡಿದ್ರು ಕೂಡ ಈ ಗ್ಯಾಂಗ್ನಲ್ಲಿದ್ದಂತಹ ಶವ ಸಾಗಿಸ್ಲಿಕ್ಕೆ ಬಂದಿದ್ದಂತಹ ವ್ಯಕ್ತಿಗಳೇ ಅವರ ಹೆಸರನ್ನ ಫಸ್ಟಿಗೆ ಬಾಯ್ಬಿಟ್ಟಿದ್ದಾರೆ. ಅಂದ್ರೆ ಆ ವ್ಯಕ್ತಿಗಳಿಗೂ ಕೂಡ ಇವರದ್ದೇ ಕೃತ್ಯದಿಂದ ಆಗಿರೋದು ಅನ್ನುವಂತಹ ಇನ್ಫಾರ್ಮೇಶನ್ ಕೊಟ್ಟಿದ್ರು ಅನ್ನೋದು ಖಾತ್ರಿ ಆಯ್ತು. ದಿವ್ಯ ಜ್ಯೋತಿ, ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಯಾವಾಗ ಕೊಲೆ ಆಗ್ತಾನೆ, ಕೊಲೆಯಾದ ನಂತರದಲ್ಲಿ ದರ್ಶನ್ 30 ಲಕ್ಷ ರೂಪಾಯಿಗೆ ಅಂದ್ರೆ ರಾಘವೇಂದ್ರ, ಕಾರ್ತಿಕ್, ಕೇಶವಮೂರ್ತಿ ಮತ್ತೆ ನಿಖಿಲ್ ಯಾವುದೇ ರೀತಿಯಲ್ಲೂ ನನ್ನ ಹೆಸರು ಮತ್ತೆ ಪವಿತ್ರ ಗೌಡ ಹೆಸರು ಹೊರಗಡೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರು 4ವರೆಗೂ ಕೂಡ ಶರಣಾಗಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ರು. ಅದರಂತೆ ಅವರು ಅಂದ್ರೆ ಜೂನ್ 8ನೇ ತಾರೀಕು ಅವತ್ತೇ ಅವತ್ತು ಶವ ಎಸಿದ್ರೆ ಭಾನುವಾರ ಜೂನ್ 9ನೇ ತಾರೀಕು ಶರಣಾಗಬೇಕಾಗಿರುತ್ತೆ. ಅವತ್ತು ಭಾನುವಾರ ರಜಾ ಆಗಿರೋ ಕಾರಣಕ್ಕಾಗಿ ಪೊಲೀಸರು ಫ್ರೀ ಆಗಿರ್ತಾರೆ, ವರ್ಕ್ ಮಾಡಿ ಎಲ್ಲವನ್ನು ಬಾಯಿ ಬಿಡಿಸ್ಬಿಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವರೇ ಅವತ್ತು ಭಾನುವಾರ ಶರಣಾಗ್ದೇನೆ ಸೋಮವಾರ 4 ಗಂಟೆಗೆ ಪೊಲೀಸರ ಮುಂದೆ ಶರಣಾಗುವಂಥದ್ದು. ಪೊಲೀಸರ ಮುಂದೆ ಶರಣಾದ ನಂತರದಲ್ಲೂ ಕೂಡ ಆ ಪೊಲೀಸರು ಪ್ರಾರಂಭದಲ್ಲಿ ಯಾರೋ ರೌಡಿ ಶೀಟರ್ ಕೊಲೆ ಆಗಿರಬೇಕು ಅನ್ಕೋತಾರೆ. ಮತ್ತೆ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಮೊದಲಿಗೆ ರಾಘವೇಂದ್ರ ಆ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅನ್ನೋದು ಯಾವಾಗ ಗೊತ್ತಾಗುತ್ತೋ ಆಗ ಪೊಲೀಸರಿಗೆ ಒಂದು ಅನುಮಾನ ಮೂಡುವಂಥದ್ದು. ಈತ ಯಾಕೆ ಇಲ್ಲಿ ಬಂದು ಕೊಲೆ ಆರೋಪದಲ್ಲಿ ಸಿಕ್ಬಿದ್ದಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಶಂಕೆ ವ್ಯಕ್ತಪಡಿಸಿ ನಂತರದಲ್ಲಿ 4ವರನ್ನು ಕೂಡ ಪ್ರತ್ಯೇಕವಾಗಿರಿಸಿ ಎಲ್ಲರನ್ನೂ ಕೂಡ ವರ್ಕ್ ಮಾಡ್ತಾರೆ. ವರ್ಕ್ ಮಾಡಿದಂಥ ಸಂದರ್ಭದಲ್ಲಿ ಮೊದಲಿಗೆ ಕೇಶವಮೂರ್ತಿ ಆ ನಟ ದರ್ಶನ್ ಅನ್ನೋ ಹೆಸರನ್ನ ಬಾಯ್ಬಿಡುವಂಥದ್ದೇ ಕೇಶವಮೂರ್ತಿ. ಆ ಸಂದರ್ಭದಲ್ಲಿ ಆ ಪೊಲೀಸರು ಕೂಡ ಇನ್ನಷ್ಟು ವರ್ಕ್ ಮಾಡ್ತಾರೆ. ಆವಾಗ ಆ ಕೇಶವಮೂರ್ತಿ ಹೇಳ್ತಾನೆ ಅಂದರೆ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ, ಆ ಕಾರಣಕ್ಕಾಗಿ ಹೊಡೆದ್ವಿ ಅಂತ ಮೊದಲಿಗೆ ಕೇಶವಮೂರ್ತಿನೇ ಹೇಳುವಂಥದ್ದು. ನಂತರದಲ್ಲಿ ರಾಘವೇಂದ್ರನ ವರ್ಕ್ ಮಾಡ್ತಾರೆ. ರಾಘವೇಂದ್ರ ವರ್ಕ್ ಮಾಡಿದಂಥ ವೇಳೆಯಲ್ಲಿ ಆತ ಸುಳ್ಳು ಹೇಳುವಂಥದ್ದು ಅಂದರೆ ವಿಜಯಲಕ್ಷ್ಮಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ದ, ಆ ಸಂದರ್ಭದಲ್ಲಿ ಹೊಡೆದ್ವಿ, ಆ ಕಾರಣಕ್ಕಾಗಿ ಸತೋದ ಅನ್ನೋ ಮಾತುಗಳು ಹೇಳುವಂಥದ್ದು. ಪೊಲೀಸರು ಇವರಿಬ್ಬರನ್ನು ಕೂಡ ಎದುರಂಬರ್ ಕೂರಿಸಿ ಮತ್ತೆ ವರ್ಕ್ ಮಾಡ್ತಾರೆ. ವರ್ಕ್ ಮಾಡಿದಂಥ ವೇಳೆಯಲ್ಲಿ ದರ್ಶನ್ ಮತ್ತು ರೇಣುಕಾಸ್ವಾಮಿ, ಪವಿತ್ರ ಗೌಡ ಈ ಎಲ್ಲರ ನಡುವೆ ಏನೆಲ್ಲ ಆಯಿತು ಮತ್ತು ಯಾವ ಕಾರಣಕ್ಕೆ ಕಿಡ್ನಾಪ್ ಮಾಡಿದ್ದಲ್ಲಿ, ಕೊಲೆ ಮಾಡಿದ್ದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಎಲ್ಲವನ್ನು ಕೂಡ ಹಂತವಾಗಿ ಎಲ್ಲ ಆರೋಪಿಗಳು ಬಾಯ್ಬಿಟ್ಟಿರುವಂಥದ್ದು. ಈ ಎಲ್ಲ ವಿಚಾರಗಳು ಕೂಡ ಈಗ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆದ ಅಂಶದ ಪ್ರಕಾರ ಕೇಶವಮೂರ್ತಿನೇ ಈ ಪ್ರಕರಣದಲ್ಲಿ ಮೊದಲ ಬಾರಿಗೆ ನಟ ದರ್ಶನ್ ಹೆಸರು ಹೇಳಿರುವಂಥದ್ದು ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.